ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಭವಿಷ್ಯ ನುಡಿದ ಹುಲಿಗೆಮ್ಮ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ. 2.5 ತಿಂಗಳೊಳಗೆ ಡಿಕೆಶಿ ಸಿಎಂ ಆಗುತ್ತಾರೆ. ಭವಿಷ್ಯ ನುಡಿದ ಹುಲಿಗೆಮ್ಮ ದೇವಿಯ ಬೈಲಮ್ಮ ಬಾಳಮಣ್ಣ. ಗದಗದ ರಾಜೋಟೇಶ್ವರ ನಗರದ ನಿವಾಸಿ ಜೋಗತಿ ಬೈಲಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡುತ್ತಾರೆ. ಗದ್ದುಗೆ ಹಾಕಿ ದೇವಿ ಕೊಡ ಎತ್ತುವ ಮೂಲಕ ಬೈಲಮ್ಮ ಭವಿಷ್ಯವನ್ನ ನುಡಿದಿದ್ದಾರೆ. ಹುಲಿಗೆಮ್ಮ ದೇವಿ ನೀಡಿರುವ ಭವಿಷ್ಯ ಸುಳ್ಳು ಆಗುವುದಿಲ್ಲ. ಹುಲಿಗೆಮ್ಮ ದೇವಿ ನೆನಪಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಡಿಕೆಶಿ ಅವರೇ, ನೀವು ಚಿಂತೆ ಮಾಡಬೇಡಿ, ಸಿಎಂ ಆಗುತ್ತೀರಿ ಅಂತ ಹೇಳಿ ಹುಲಿಗೆಮ್ಮ ದೇವಿ ಈಗ ಭವಿಷ್ಯವನ್ನ ನುಡಿದಿರುವಂತದ್ದು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ನಲ್ಲಿ ಈ ಒಂದು ಕುರ್ಚಿ ಜಗ್ಗಾಟ ಏನು ತುಂಬಾ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ನಡುವೆ ಈ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಯಾರಾಗ್ತಾರೆ ಸಿಎಂ ಅನ್ನುವಂತ ಕುತೂಹಲ ತುಂಬಾ ದಿನದಿಂದ ಎಲ್ಲರಲ್ಲೂ ಕಾಡ್ತಾನೆ ಬರ್ತಾ ಇದೆ. ಇದರ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಹೇಳಿ ಹುಲಿಗೆಮ್ಮ ದೇವಿಯ ಬೈಲಮ್ಮ ಬಾಳಮ್ಮನ ಈಗ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. 2.5 ತಿಂಗಳೊಳಗೆ ಡಿಕೆಶಿ ಸಿಎಂ ಆಗ್ತಾರೆ. ಈ ರೀತಿಯಾಗಿ ಹುಲಿಗೆಮ್ಮ ದೇವಿಯ ಬೈಲಮ್ಮ ಬಾಳಮ್ಮನ ಎಂಬುವಂತ ಜೋಗತಿ ಒಂದು ಭವಿಷ್ಯವನ್ನ ನುಡಿದಿರುವಂತದ್ದು. ಗದಗದ ರಾಜೋಟೇಶ್ವರ ನಗರದ ನಿವಾಸಿಯಾಗಿರುವಂತಹ ಜೋಗತಿ ಬೈಲಮ್ಮ ಈ ರೀತಿಯಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ. ಗದ್ದುಗೆ ಹಾಕಿ ದೇವಿ ಕೊಡವನ್ನ ಎತ್ತುವ ಮೂಲಕ ಬೈಲಮ್ಮ ಭವಿಷ್ಯವನ್ನ ನುಡಿದಿರುವಂತದ್ದು. ಹುಲಿಗೆಮ್ಮ ದೇವಿ ನೀಡಿರುವಂತಹ ಭವಿಷ್ಯ ಇಲ್ಲಿವರೆಗೂ ಸುಳ್ಳಾಗಿಲ್ಲ, ಸುಳ್ಳು ಆಗುವುದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಭವಿಷ್ಯವನ್ನ ನುಡಿದಿರುವಂತದ್ದು. ನೀವೇನು ಚಿಂತೆ ಮಾಡಬೇಡ, ಶಿವಕುಮಾರ್ ನಮ್ಮ ಮಗನ ಬರ್ತಾನ ಚಕ್ಕನ. ಅವ್ರು ಬೇಕಾದ್ರೆ ಹೇಳಿದ್ರು ಆ ಕುರ್ಚು ಶಿವಕುಮಾರ್ ಸಿಗುತ್ತೆ ನನ್ನ ಮಗ ಅಂದು ಗಪ್ಪನ ಗದಿಗೆ ಇಲ್ಲಾಂದ್ರೆ ಚಕ್ಕನ. ಅವ್ರು ಬೇಕಾದ್ರೆ ಹೇಳಿದ್ರು ಆರಾಮಾಗ ಕುರ್ಚಿ ಸಿಗುತ್ತಂದ್ರೆ ಎಲ್ಲಿಸಬೇಡ. ಯಾವ ಕುರ್ಚಿ ಶಿವಕುಮಾರಿಗೆ ಸಿಗುತ್ತಾ ಕುರ್ಚವು ನಾ ಬಂದ ನಿಂದಿರ್ತೀನಿ ಅಂದು ಚಕ್ಕನ ಬಾತ ಇಲ್ಲಾಂದ್ರೆ ಗಪ್ಪನ ಗದಿಗೆ ಹಾಕು. ಅಲ್ಲಿ ಬಂದು ನಾ ಗಟ್ಟಾಗ ಆ ಮಗನಿಂದ ನಿಂದಿರ್ತೀನಿ ನನ್ನ ಮಕ್ಕಳ, ನೀವು ಚಿಂತೆ ಮಾಡಬೇಡ ಅಂದು ಚಕ್ಕವ ಎಲ್ಲರ ಗಪ್ಪನ ಗದಿಗೆ ಹಾಕು. ಬರ್ತಾನ ಅಂದು